ಬಾಸ್ ಲೇಡಿ ಇಸ್ ಹಿಯರ್. ದರ್ಶನ್ ಅಡುಗ್ಲಿ ಅವ್ರ ಲವರ್ ಬಂದಿದ್ದಾರೆ, ಬನ್ನಿ. ಇದಕ್ಕೆ ಸೈಡಲ್ಲಿ ಕಡಿಬೇಡ, ಮುಂದೆ ಕಡಿ. ಸಿಂಹಗಳು ನಾಟ್ 3 years, ಇನ್ 1 year. ಅವ್ರು ದರ್ಶು ಅವ್ನು ಕೇಳಿ. ಅರೆ ಅರೆ ಏನಿದು ಹೊಸ ದಾಳಿ ಎದೆಯಲಿ ಕಾದಾಟ. ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನನ್ನ ಮತ್ತೊಂದು ವಿಡಿಯೋಗೆ. ನನ್ನ ಅಕ್ಕ ಲುಕ್ ಕೊಡ್ತಾಳೆ. ಇವತ್ತಿನ ವಿಡಿಯೋ ನೀವೆಲ್ಲ ಆಲ್ರೆಡಿ ತಮ್ನೇಲ್ ಟೈಟಲ್ ನೋಡಿರೋ ಹಾಗೆ ವರಮಹಾಲಕ್ಷ್ಮಿ ಹಬ್ಬ. ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬದ ಪೂಜೆ ಇವತ್ತು ಈ ವಿಡಿಯೋ ಆಗಿರುತ್ತೆ. ಆ್ಯಂಡ್ ವಿಡಿಯೋ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಮನೆ ಕೆಲಸ ಎಲ್ಲ ಮುಗಿಸಿ ಈಗ ಸದ್ಯಕ್ಕೆ ರಂಗೋಲಿ ಕಾರ್ಯಕ್ರಮ ನಡೀತಾ ಇದೆ. ರಂಗೋಲಿ ನಾನು ತುಂಬ ಚೆನ್ನಾಗಿ ಹಾಕ್ತೀನಿ, ಬೇಡ ನೀನು ಹಾಕಬೇಡ ಅಂತ ಅಂದಿದ್ದಕ್ಕೆ ನಮ್ಮ ಅಕ್ಕಂಗೆ ಕೊಟ್ಟಿದ್ದೀನಿ, ಅವಳು ಸ್ವಲ್ಪ ಖರಾಬಾಗಿ ಹಾಕ್ತಾಳೆ ಅಂತ. ಸೊ ನನ್ನ ಅಕ್ಕ ಈಗ ರಂಗೋಲಿ ಹಾಕ್ತಾಯಿದ್ದಾರೆ. ಸೂರ್ಯ ಈಗ ಸ್ವಲ್ಪ ಉದಯಿಸ್ತಾ ಇದ್ದಾನೆ. ಸೂರ್ಯ ಮುಳುಗೋದ್ರೊಳಗಡೆ ನಮ್ಮ ಅಕ್ಕ ರಂಗೋಲಿ ಮುಗಿಸ್ತಾಳೆ. ಏನು ಹೇಳ್ತೀಯ ಮೈತ್ರ? ಹಾಯ್ ಮಾಡು ನನ್ನ ವಿಡಿಯೋಗೆ. ಹಲೋ, ಹ್ಯಾಪಿ ವರಮಹಾಲಕ್ಷ್ಮಿ ಮೈತ್ರ. ಥ್ಯಾಂಕ್ ಯು. ಓಕೆ, ಅವಳಿಗೆ ಮ್ಯಾಥ್ಸಲ್ಲಿ ತುಂಬ ವೀಕ್, ಸೊ ಅವಳಿಗೆ ಲೆಕ್ಕ ಎಲ್ಲ ಬರೋಲ್ಲ. ಆದರೂ PU ಅಲ್ಲಿ 100 out of 100 ಹೆಂಗೆ ತೆಗೆದ್ಲು ಗೊತ್ತಿಲ್ಲ. ಕಾಪಿ ಮಾಡಿದ್ಲಂತೆ. ಆ ಕಾಪಿ ಚೀಟ್ ಕೊಡೋಕ್ಕೆ ಯಾರು ಬಂದಿದ್ರು ಗೊತ್ತಿಲ್ಲ. ಅಲ್ಲ ಮಾತ್ರ ನೀವೇ ಬಂದಿದ್ದೆ? ಇಲ್ಲ, ನಾನು ಬ್ಯುಸಿ ಇದ್ದೆ. ಓಕೆ, ಈಗ ಸದ್ಯಕ್ಕೆ ಕೆಲವೊಂದು ಕೆಲಸಗಳಿದೆ, ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಪೂಜೆ ಮಾಡೋ ಟೈಮಲ್ಲಿ ಸಿಗ್ತೀನಿ. ಪೂಜೆ ಮಾಡ್ತಾ ಅಲ್ಲ, ಪೂಜೆ ಪ್ರಿಪ್ರೇಷನ್ಸ್ ನಡೀತಾ ಸಿಗ್ತೀನಿ. ಇಷ್ಟ ಆಗುತ್ತೆ. ಒಂದೆರಡು ಸೀರೆ ಹಾಕಿ ಮಮ್ಮಿ ಯಾವುದು ತೋರಿಸಿದ್ದಂತೆ ಅರಿಶಿನ. ಮಮ್ಮಿ ಯಾವ್ದು ಅನ್ಕೊಂಡಾಳ ಗೊತ್ತಾ? ನಾನು ಐದು ಒಂದಿರು ಆದ್ರೆ ಮೈತ್ರ ರಾಜೀವ್ಕೊಂಡು ಸೇವ್ ಮಾಡಿದ್ದು ನೋಡ್ರೆ ಸಿಕ್ಕೇವೆ ಅಂತ ಮಾತಮ್ಮ ಆಗ್ತೈತಲ್ಲಕ್ಕ 12:30 1ಕ್ಕೆ. ಹಾಂ, ಹ್ಞೂ ಚೆನ್ನಾಗಿ ನಡೀತೈತ್ರ. ವರಮಹಾಲಕ್ಷ್ಮಿ ವ್ರತದ ಕತೆ ಓದ್ತಾಳೆ ನನ್ನ ಅಕ್ಕ. ಈಗ ಗಂಡನ ಕರಿಬೇಕಾ, ತಮ್ಮನ ಕರಿಬೇಕಾ? ಗಂಡ ಕತೆ ಕೇಳಬೇಕು, ಅದು ಗೊತ್ತಾ ನಿಮಗೆ? ವರಮಹಾಲಕ್ಷ್ಮಿ ವ್ರತದ ಕತೆ ಬೈ ಮೈ ಸಿಸ್ಟರ್ ಟು ದಿಸ್ ಲಕ್ಷ್ಮಿ. ಮಿಸ್ಟೇಕ್ಸ್ ಎಲ್ಲ ಮಾಡಬೇಕು. ಓದ್ತಿದ್ದಾರೆ, ಹಳೆ ಪಾತ್ರೆ ಹಳೆ ಕಬ್ಬನ ಅಂತವಳೆ. ಮಿಸ್ಟೇಕ್ ಮಾಡಿದ್ರೆ ಅವಳೇ ನುಂಗ್ಕೊಂಬಿಡ್ಲಿ ಅಂತ. ಅದನ್ನು ತಂದಿರೋದು ದರ್ಶನ್. ಎಷ್ಟು ತೊಲೆ ಐತೆ, ಎಲ್ಲ ಹೊಸದು. ನೀನು ನಿನ್ನ ಮಗಳು ಲಕ್ಷ್ಮಿ ನಿದ್ದೆ ಬಂದುಬಿಟ್ಟಿದೆ ಗೈಸ್. ನಮ್ಮ ಮನೇಲಿ ಆಕಳಿಸ್ತಾ ಇದೆ ಲಕ್ಷ್ಮಿ. ಸ್ಟೋರಿ ಮುಗೀತು. ಈಗ ಹೇಗಾಗಿದೆ ಕಾಮೆಂಟ್ ಮಾಡಿ. ನಮ್ಮ ಅಕ್ಕಂದು ಎಲ್ಲ ಡೆಕೋರ್, ಸೀರೆ, ಡ್ರಿಪ್ಪಿಂಗ್, ಹೂ ಅಲಂಕಾರ ಬೈ ಮೈತ್ರ ಕಾರೆಕಾಡ್. ಇಡಿಗೆ ನಮ್ಮ ಅಮ್ಮ ಬೆಳಿಗ್ಗೆ ಎದ್ಬಿಟ್ಟು ಹೋಳಿಗೆ ಮತ್ತು ಚಿತ್ರಾನ್ನ ಮಾಡಿಕೊಟ್ಟಿದ್ದಾರೆ. ಸೊ ಈಗ ಅದನ್ನು ಪ್ರಸಾದಕ್ಕೆ ಇಡ್ತಾ ಇದ್ದಾರೆ. ನಾನು ಈ ಥರ ರೆಡಿಯಾಗಿದ್ದೀನಿ. ತಲೆ ನೋಯ್ತಾ ಇದೆ, ನಮ್ಮಮ್ಮ ಇನ್ನೂ ಟಿಫನ್ ಕೊಟ್ಟಿಲ್ಲ.
ನಮ್ಮ ಅಕ್ಕ ಫುಲ್ ಸೀರಿಯಸ್ ಆಗಿದೆ. ಐ ಆಮ್ ಪ್ರೌಡ್ ಆಫ್ ಯು ಮೈ ಗರ್ಲ್, ಐ ಆಮ್ ಪ್ರೌಡ್ ಆಫ್ ಯು. ನಮ್ಮ ಅಕ್ಕನ ಡಿಸೈನ್ ನೋಡಿ, ಇದು ನಾನೇ ಡಿಸೈನ್ ಹುಡುಕಿ ಇದು ಮಾಡಿಸಿದ್ದು. ಬೇಕಾದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ಏನು ಭಕ್ತಿ, ಏನು ಗೌರವ. ಥ್ಯಾಂಕ್ ಯು ಮೈತ್ರ. ಮಮ್ಮಿ ತಗೋಬಾ. ಗಂಡನ ಕಾಲಿಗೆ ಬೀಳೋ ಮೈತ್ರ. ಇದರಲ್ಲಿ ಹಾಂ, ಅದು ಬೆಳಗ್ಬೇಕು. ರೆಡಿ? ನೋಡಿ, ಊಟ ಟಿಫನ್ ಮಾಡ್ತಿದ್ದಾನೆ. ಆಯ್ತಾ? ಅಲ್ಲ, ಆಗಿಲ್ಲ ಅಂದ್ರೆ ತಿನ್ನು, ಆಮೇಲೆ ತಗೋಂತೆ, ಪರವಾಗಿಲ್ಲ. ಇನ್ನು ಸ್ವಲ್ಪ ತಿನ್ನು, ನಾಚ್ಕೋಬೇಡ. ಆಯ್ತಂತೆ, ಕೈ ತೊಳ್ಕೊಳ್ತಾನೆ. ಮೈತ್ರನ್ ಸೀರೆ ನೋಡಿ, ಮೈತ್ರನ್ ಬಳೆ ನೋಡಿ, ಮೈತ್ರನ್ ಓಲೆ ನೋಡಿ, ಮೈತ್ರನ್ ಸರ್, ಮೈತ್ರನ್ ನೋಡಿ. ಬೇಕಿದ್ದೀನೋ? ಅದಕ್ಕೆ ಒರೆಸ್ತಿದ್ದಾನೆ. ಮಂಗಳಾರತಿ ತೊಗೊಂಡು ತಿನ್ನು ಪುಟ್ಟ. ಹಾಂ, ಡವ್ ಇಷ್ಟು ಡವ್ ಮಾಡ್ತಾನೆ. ಓ, ಕೈ ಮುಗಿಯುತ್ತೆ. ಡೆಕೋರ್ ಹೆಂಗಾಗಿದೆ, ನಾನೇ ಮಾಡಿರೋದು. ಸೀರೆ ಎಲ್ಲ ನಾನೇ ಉಡ್ಸಿರೋದು. ಅವ್ರು ದರ್ಶು ಅವ್ನು ಕೇಳ್ತಿದ್ ನೋಡು, ಹೋಗ್ಬಾ. ನಗಾಡಿ ಸ್ವಲ್ಪ ನಗಾಡಿ ಅಂತಿತ್ತು. ಬನ್ನಿ ಗೈಸ್, ಕುಡಿಕೊಳ್ಳೋಣ. ಉಡಿಲಿ ಏನೇನಿದೆ ನೋಡೋಣ ಗೈಸ್. ಎಲೆ ಅಡಿಕೆ, ಹಣ್ಣು. ಅಮ್ಮನ ಗಿಫ್ಟ್. ಓ, ನೀನು ಹಾಕ್ಬೇಕಾ, ನಾನು ಹಾಕ್ಬೇಕಾ? ನಾನೇ ಹಾಕ್ಬೇಕು. ನೀನು ಅಮ್ಮನ ಹತ್ರ ಗಿಫ್ಟ್ ಕೇಳಬೇಕು. ವರಮಹಾಲಕ್ಷ್ಮಿ ನನಗೆ ಮದುವೆ ಮಾಡಿ ಪ್ರತಿ ವರ್ಷ ಗಿಫ್ಟ್ ಕೊಟ್ಟರೆ ಬರ್ತೀನಿ ಅಂತ. ಇಲ್ಲ, ಬರ್ಬಂಡು ನಡಿ ಅಂತ ರಾಜಿ ಮಗಳು ಬರ್ತೀನಿ. ಚಿತ್ರನಾನ್ ಸಖತ್ತಾಗೈತೆ. ವಾವ್, ಹೊಟ್ಟೆ. ಆಯ್ತು, ಬಾರಿ. ದಿಸ್ ಈಸ್ ಮೈ ಸಿಸ್ಟರ್. ಸೇ ಹಾಯ್. ಹಸು ಆಗೈತೆ ಈಗ ನನಗೆ. ಲಕ್ಷ್ಮಿಗೆ ಹಸುವಾಗಿದೆ ಅಂತ ಗೈಸ್, ತಿಂಡಿ ಮಾಡೋಣ. ಚಾಪೆ ಚೆನ್ನಾಗಿದೆ ಆ್ಯಕ್ಚುಲಿ. ಈ ಚಾಪೆ ನಾವು ಡಿಮಾರ್ಟ್ ಅಂತಲೇ ಇತ್ತಲ್ಲ, ಇದೇ ಚಾಪೆ ನೋಡಿ ತಂದಿರೋ ಚಾಪೆ. ನಮ್ಮನೇಲಿ ಚಾಪೆನೇ ಇರಲಿಲ್ಲ, ಸೊ ಒಂದು ಚಾಪೆ. ಓಕೆ, ನೀವೇನಾದ್ರು ಗಿಫ್ಟ್ ಕೊಡ್ಬೇಕವಾ? ಏನು ತಂದಿ? ಬಲೇನೋ ಕಾರ್. ದೇವ್ರ ಮುಂದೆ ಇಟ್ರೆ ನಿಂಗೆ ತಿಂತಾನೆ ನೋಡ್ರಿ ಅವನು. ಕಳ್ಳ ಕಳ್ಳ ಕಳ್ಳ. ಕ್ಯಾಮ್ರಾ ಸಾಕಂಡ್ ಸಿಂಹಗಳು ಎಲ್ಲಿಂದ ತಪ್ಸ್ಕೊಂಡ್ಬಂದಿದ್ದು ನಮ್ಮ ಅಕ್ಕ. ಕಾಲಿಗೆ ಬೀಳು ಅಕ್ಕಂಗೆ. ಹಾಂ, ಅಕ್ಕ ಬಾವ ಇಬ್ಬರಿಗೂ ಬೀಳಬೇಕು. ಸಿನಿಮ್ಯಾಟಿಕ್ ಶಾಟ್. ನನ್ನ ಕಾಲ್ಗೂ ಬೀಳ್ಬೇಕು ನೀನೀಗ, ಅದು ಗೊತ್ತಾ? ಊಟ ಏನು ಕೊಡಲ್ಲ, ಎದೇಳು. ತಿನ್ನು. ದರ್ಶನ್ ಅಡಗ್ಲಿ ಅವ್ರ ಲವರ್ ಬಂದಿದ್ದಾರೆ, ಬನ್ನಿ ರಿವೀಲ್ ಮಾಡ್ತೀನಿ ಇವತ್ತು ದರ್ಶನ್ ಅಡಗ್ಲಿದ್ದು ಗರ್ಲ್ ಫ್ರೆಂಡ್ನ. ಫೈನಲಿ ದರ್ಶನ್ ಅಡಗ್ಲಿ ಗರ್ಲ್ ಫ್ರೆಂಡ್ನ ರಿವೀಲ್ ಮಾಡೋ ಟೈಮ್. ಅವ್ರಿಗೇನೋ ಕೊಡೋಕ್ಕೆ ಗಿಫ್ಟ್ ತಂದಿದ್ದಾರೆ. ಬನ್ನಿ ಬನ್ನಿ ಬನ್ನಿ. ದರ್ಶನ್ ಅಡಗ್ಲಿ ಗರ್ಲ್ ಫ್ರೆಂಡ್. ನಾಚ್ಕೋಬೇಡ ದರ್ಶನ್ ಪ್ಲೀಸ್. ಹೊಸ ಸೀರೆ ಅಲ್ಲಿ ಶಾಂತಮ್ಮಕ್ಕೂ ನಿನಗ್ ತಂದ ನಾಕಂತ. ಬಂದಿಲ್ಲ ನಿಮ್ ಲವರ್ ಅಲ್ಲಿ
ಮತ್ತೆ ಇದೆಲ್ಲ ನಾನು ಅದನ್ನೇ ಹೇಳ್ದೆ ಬಟ್ ಅದು ವರ್ಕ್ ಆಗಲ್ಲ. ನಿಮ್ಮ ಅಂತ ಹೇಳ್ತಾರೆ ಕಟ್ಕೋಬೇಕಂತ ಕಟ್ಟೋ ವಿಶ್ ಮಾಡುತ್ತೆ. ಸೀರಿಯಸ್ಲಿ ನಮ್ಮ ಅಕ್ಕ ಲಕ್ಷ್ಮಿ ಐಸ್ ಇಡ್ತಾ ಇದ್ದಾನೆ. ಲಕ್ಷ್ಮಿ ರಾತ್ರಿ ಐಸ್ ಕೊಡಿಸ್ತಾಳೆ ಅಂತ ಡೈಟ್ ಕುಕ್ ಇರಲಿಲ್ಲ ಅಲ್ಲಿ ಸ್ಮಾರ್ಟಲ್ಲಿ. ಆಯ್ತು ಬಾ ಮೈತ್ರಾ. ಮೈತ್ರಾ ಡಿಪ್ರೆಷನ್ ಕೊಡು. ಮಿಂಗಲ್ ಅಂದರೆ ಮಿಂಗಲ್ ಅಂತಂದರೆ ಫ್ಯಾಮಿಲಿ ಅಲ್ಲ, ಬೇರೆ ಬಂದರೊಟ್ಟಿಗೆಲ್ಲ ಮಿಂಗಲ್ ಆಗುತ್ತೆ. ಅವ್ರ ಪರಿಚಯ ಇರಲ್ಲಕ್ಕ ನನಗೆ. ಅಪ್ಪ ಎಷ್ಟು ಕೋಳ ಇದೆ ಮೈತ್ರ. ಹಿಂಗೆ ಆಡ್ಬೇಕು ನೀನು. ಎಸ್. ಈಗ ಮೈತ್ರ ಎಲ್ಲರಿಗೂ ಆರತಿ ಮಾಡ್ತಾಳೆ. ಮಾಡ್ತಾ ಇದ್ದೀನಿ. ಓಕೆ ಮೈ ಪಾಸ್ವರ್ಡ್ ಇಸ್ ಎಂತೆಂತ ಆ್ಯಂಗಲ್. ಮೈ ಪಾಸ್ವರ್ಡ್ ಕಾಲ್ ದೀಪು. ಓ ಆನ್ ಮಾಡ್ತದು. ಆನ್ ಲೌಡ್ ಸ್ಪೀಕರ್. ಅವನೇ ಮಾಡಿರ್ತಾನೆ ಸುಮ್ಮನೆ ಕಟ್ಟೆ ಮಾಡಿ. ಓಕೆ ಗೂಗಲ್ ಗುಡ್ ನೈಟ್. ಏನ್ ತಂದಿದ್ಯಾ ಅದಕ್ಕೆ? ನಂಗೆ ಬೇಡ ದಿಕ್ಯಾ. ಗಡ್ಡ ಬಿಟ್ಕೊಂಡ್ರ ನೋಡು ಹಲ್ ಚೆನ್ನಾಗಿದೆ ದಿಕ್ಯಾ. ಲಫಾರ್ ರೆಕಾರ್ಡ್ ಮಾಡಿದ್ರಾ? ಇಲ್ಲ ದಿಕ್ಯಾ. ಅದೇ ಒಂದು ದರ್ಶಕ ಕೊಟ್ಟ. ಅದೇನು ಅವನು ಬಟ್ ತುಂಬ ಭಕ್ತಿಯಿಂದ ಕೈ ಮುಗಿತಿದ್ದಾನೆ ದಿಕ್ಯಾ. ಇದು ಮಮ್ಮಿ ಕಂಕಣ ಕಟ್ಬಿಡ್ಲಾ? ಕಟ್ಸ್ಕೊಂಬಂದಿ ನೀನಾಗಲೇ ಆಂಟಿ ಕಟ್ಟಿದ. ಇದಕ್ಕೆ ಸೈಡಲ್ಲಿ ಕಡಿಬೇಡ, ಮುಂದೆ ಕಡಿ. ಮುಂದಿನ ಕಡಿ ಕಡಿ ಕಡಿಯೋ ಕಡಿಯೋ. ದೀಕು ದಿನ ವೀಕೆಂಡ್ ನೋಡಿ ಕಡಿದಿಕೋ ಕಡಿ ದಿಕ್ಯಾ. ಸಿಗಪುಡಿ Not 3 years, in 1 year or else 2 years, silver. Soon. ಅದರಲ್ಲೂ ಉಂಡಿ ತಿನ್ನಕತ್ತಾನ ಟೆಡ್ಡಿ. ಅಲ್ಲಿ ಮೇಲೆ ಏನು ಹಸದ್ ಬೇಡ. ಹೌದಾ? ತಿನ್ನು ತಿನ್ನು ತಿನ್ನು. ಭೀಮ್ 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 ಛೋಟಾ ಭೀಮ್ ಭೀಮ್. Give me rock, give me rock. ಸ್ಟೈಲ್ ಸಾಫ್ ಅನ್ಬೇಕೀಗ. ಸ್ಟೈಲ್ ಅನ್ನೋದಕ್ಕಿಂತ ಇವತ್ತಿನ ಮೆನುವಲ್ಲಿ ಏನೇನಿದೆ ಅಂದರೆ ಗೋಧಿಯುಗ್ಗಿ, ಪೂರಿ, ಸಾಗು, ಚಟ್ನಿ, ಕೋಸಂಬರಿ. ಏನು ರೈಸ್ ಮಮ್ಮಿ ಇದು? ಜೀರಾ ರೈಸ್ ಥರ ಸಾಂಬಾರ್. ವೈಟ್ ರೈಸ್ ಇದೆ, ವೈಟ್ ರೈಸ್ ಇರಲಿಲ್ಲ. ಆ್ಯಂಡ್ ದಿ ಕ್ಯಾ ಹಿಯರ್ ಮಮ್ಮಿ ಹಿಯರ್ ಗೆಟ್ಟಿಂಗ್ ರೆಡಿ ಟು ಬ್ಯಾಟಲ್ ಅಂತೆ. ನಾಲ್ಕು ಸ್ಟ್ಯಾಂಡ್ ಹೊಸ ತಂದು ಕೊಡ್ತೀನಿ. ಇದು ಉಂಡಿ ಖರ್ಚಿಗೆ ಏನಾದ್ರು ಕೊಡ್ಲೆ? ಉಂಡಿ ಕರ್ಚಿಕಾಯಿ ಬೇಕಾ? ಉಂಡಿ ಕರ್ಚಿಕಾಯಿ ಏನು ಬೇಡ. ಅವಳಿಗೆ ಹಾಕೋಣ ಅದ್ರ. ಕುರುಗದರ್ ಮೈತ್ರಂಗ್ ಮದುವೆ ಫೀಲ್ಸ್ ಆಗ್ತೈತೆ ಅಲ್ಲಿ. ನಾಸ್ಟಾಲ್ಜಿಯಾ ಹಿಟ್ ಆಗ್ತಿದೆ. ನಿಮಗೂ ನಾಷ್ಟ ಅಷ್ಟೇ ಅಂತಿಲ್ಲ. ನೀನೇನು ಕೆಲಸನೇ ಮಾಡಿಲ್ಲ. ಯಾರು ಮಾಡಿದ್ದಾರೆ? ದೀಕ್ಯಾ ಹೆವಿ ಓಡಾಡೋಣ. ಚೆನ್ನಾಗಿದ್ದಾರೆ. ಹೌದು, ರಿಸೆಪ್ಷನಿಗೆ ಎಸ್ಕೇಪ್ ಆಗಿದ್ದ ಟೆಡ್ಡಿ. ದೇಸಿ ಕಲಾಕಾರ. ಸೇಮ್ ರೊಟೀನ್ ಇಂಜಿನಿಯರಿಂಗ್.
ಬಾಸ್ ಲೇಡಿ ಈಸ್ ಹಿಯರ್. ಅಲ್ಲಿ ಯಾರು ಇರಲಿಲ್ಲ ಅವ್ರಾಗ ವಿಡಿಯೋ. ಕೆ ವಿಪ್ರವಾಗಿ ಬಡಿಸ್ತಾ ಇದ್ದಾಳೆ. ಏನೋ ಹಾಕಿ ಬಂದ ಸುಡುತ್ತಂತೆ. ಸಿ ಕೆ ಬಿ ಫುಲ್ ಫ್ಲೆಕ್ಸ್ ಮಾಡ್ತಿದ್ದಾಳೆ. ಹೆವಿ ಫ್ಲೆಕ್ಸ್ ಮಾಡಕತ್ತಾಳಲ್ಲ ಅದಕ್ಕೆ. ಅವ್ರಿಗೆ ಈಗ ಪೂರಿ ಹಾಕ್ಯಾಳ ಅದೇ ಅವ್ರು ಇನ್ನೂ ತಿನ್ನಕತ್ತಾರ. ಅಲ್ಲಿ ನೋಡಲ್ಲಿ ಪೂರಿ ತಿನ್ನಕತ್ತಾರ. ಇವನು ಬಂದ, ಇವನು ಡವ್ ಮಾಡ್ಕೊಂಡು ಬಂದ. ನಗಕತ್ತಾನ. ಹೌದಂತ. FSSAI ಇಂದ ಬಂದಿರೋದು. ನೀವು ಫುಡ್ ಇನ್ಸ್ಪೆಕ್ಷನ್ ಒಂದೇ ಒಂದು ಇನ್ಸ್ಪೆಕ್ಟ್ ಮಾಡ್ತೀನಿ. ಬರೇ ತಿನ್ನೋದಕ್ಕೆ ಮೊನ್ನೆ ಹೆಚ್ಚಿಗೆ ಹಂಗೆ ಮಾಡ್ತಿದ್ದ ಅಲ್ಲಿ ಇದರಲ್ಲಿ. ಅದನ್ನ ನೋಡ್ರಿ. ಇವ್ನು ನಾನ್ ಸ್ಟಾಪ್ ತಿಂತಾನ, ಅದ್ರಲ್ಲಿ ಡೌಟ್ ಇಲ್ಲ. ಅದೇ ಇವನ್ ಬರೀ ಪೂರಿ ತಿಂತಾನ, ಬರೀ ಬಾಯಾಗ ಪೂರಿ ತಿಂತಾನ. ಈಗ ಮತ್ತೇನೋ ತಿನ್ನಾಕತ್ತಾನ ನಾನ್ ಸ್ಟಾಪ್. ಮತ್ತೇನ್ ಬೇಕು? ಏನು ಕೆಲಸ ಮಾಡಲ್ಲ ಇವರು. ಹೌದು, ಅದು ಸೆಕೆಗೆ ಬೆವರು ಬಂದಿರೋದು. ಇವಳಂತೂ ಏನೂ ಮಾಡಲ್ಲ. ಇಷ್ಟೊತ್ತು ಯಾರಲ್ಲಿ ಬಡಿಸಿದ್ದು? ನಿನ್ನ ಭಾವ ಬಂದಿದ್ದ. ನಮ್ಮ ಭಾವ ಆವಾಗಲೇ ಎಷ್ಟು ಕೆಲಸ ಮಾಡಿದ್ರು. ಝೇನಲ್ಲಿ ಇಕ್ರಾ ಇವಳನ್ನ ಮಾತ್ರ ಸ್ಕೂಲಿಗೆ ಕಳಿಸ್ಬೇಕಿತ್ತು. ಮಾಡು ಇಕ್ರಾ, ಇಕ್ರಾ ಇಲ್ಲಿ ಹಾಯ್ ಮಾಡು, ಹಾಯ್ ಮಾಡು. ಇವನ್ಗೆ ಹಲ್ ತೋರ್ಸೋನು. ಇಕ್ರಾ HD ಇವತ್ತು ಉಪವಾಸ ಮಾಡು. ಹಾಯ್, ಸ್ಕೂಲ್ಗೆ ಹೋಗಿದ್ಯಾ? ಏಕೆ ರಜೆ ಮಾಡಕ್ ಬರ್ಲಿಲ್ಲ? ನಮ್ಮ ಮನೇಲಿ ಪೂಜೆ ಅಂತ ರಜೆ ಮಾಡ್ಬೇಕಿತ್ತು ನೀನು. ಬಾ ಅಲ್ಲಿ ಹೂವಕ್ಕ, ಅಲ್ಲಿ ಕುತ್ಕೋ ಬಾ. ಸಾಕು ಅಕ್ಕ. ಏನು ಉಳಿಸಿಲ್ಲ HD. ಎಲೆ ಉಳಿಸ್ಬೇಕಂತ ಬಳ್ಕೊಂಡು ಅದನ್ನು ಬಾಯಲ್ಲಿ ಇಟ್ಕೊಂಡ್ಬಿಡು. ನೀವು ವಿಡಿಯೋ ಮಾಡತ್ತೀನಿ, ಕುತ್ಕೊಳ್ಳಿ. ಅದು ರೈಸ್ ಚೆನ್ನಾಗಿತ್ತು. ನೀನೇ ಕಲ್ಗುಂದಿ ಸಿಕ್ಕಬಿ, ಯಾಕೆ ಕೂತ್ಕೊಂಡಿ ಅಲ್ಲಿ? ಅವ್ರ ಲವರ್ ನೋಡಕ್ ಬಾ, ಈಗ ಹೋಗಿ ಮನ್ಯಾಗ. ನಾಳೆ ಬಾರಬೇ. ಖುಷಿ ನೋಡ್ ಮಕ್ಕಳ ಒಂಟಿ ಬಿಟ್ಟಾಳಲ್ಲ. Dikya is going back. Bye.
ನಾವು ಮಂಡೆ ಅಳ್ಬೇಡ ಮಾಡಿ ಮಮ್ಮಿ. ಚೆನ್ನಾಗಿ ಉಗಿಬೇಕು ಮಮ್ಮಿ. ನೀನು ಹೆಂಗೆ ಉಗಿಬೇಕು ಗೊತ್ತಾ? ಅಡ್ಗೊಮ್ಮೆ ಉಗ್ದು ತೋರಿಸು. ಫಸ್ಟ್ ಅವಳಿಗೆ ಮಮ್ಮಿ ಸಾಕ್ಬಿಡು ಮಮ್ಮಿ. ನನಗೇನು ದೃಷ್ಟಿ ಆಗಿಲ್ಲ ಮಮ್ಮಿ. ಅದು ಮುರ್ಕಾಡ್ಲಿಲ್ಲ ಅವಾಗ್ಲೇ ನೀನು ಲಟಕ್ ಅಂತ ಮಗಳಿಗೆ ಮುರಿಲಿ ಅಂತ ಹಂಗೆ ಬಿಟ್ಟಾಳ ನಿಮ್ಮ ಅಮ್ಮ. ಹೌದು ಮುಂದೆನೇ ಚೆನ್ನಾಗಿತ್ತು. ಅಷ್ಟು